ಮಂಜುನಾಥ್ ಅಂದ್ಬಿಟ್ಟು ಇಲ್ಲಿ 10 ವರ್ಷದಿಂದ ದುಡ್ಡು ಮಾಡ್ತಾಯಿದ್ದೆ. ಡೈಲಿ ಒಂದು ವಾರ ಬರೋನು, ಒಂದು ವಾರ ಸ್ನಾನಗಿನ ಮಾಡ್ಕೊಂಡು ಬರೋನು. ನಾನು ಕೂಲಿ ಕೆಲಸಕ್ಕೆ ಹೋಗ್ಬಿಡ್ತಾಯಿದ್ದೆ. ಸರಿ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ನು, ಹೋಗ್ತಾಯಿದ್ನು. ರಾತ್ರಿ ಬಂದ, ಕಾಸು 100 ರೂಪಾಯಿ ಕೊಡಪ್ಪ ಅಂದೆ. 50 ರೂಪಾಯಿ ಆಯ್ತಾನಪ್ಪ ಅಂದ. ಐತಲ್ಲ ಕಾಸುಗಳು ಅಂತಾನೆ. ಅಪ್ಪ ಬೇರೆಯವ್ರ ಕಾಸುಗಳು ನಂದಲ್ಲ ಅಂತಂದು. ಸರಿ 50 ರೂಪಾಯಿ ಕೊಟ್ಬಿಟ್ಟು ಡ್ಯೂಟಿಗೆ ಬಂದ. ಬೆಳಿಗ್ಗೆ ನೋಡಿದ್ರೆ ನೆನ್ನೆ ಬಂದಿಲ್ಲ ಅವನು. ಅವರಮ್ಮನು ನೆನ್ನೆಲ್ಲ ಮೊನ್ನೆ ಜೊತೆ ಕರ್ಕೊಂಡು ಬರ್ತಾಯಿದ್ನು. ಮತ್ತು ರಾತ್ರಿ ಅವರಮ್ಮ ಕರ್ಕೊಂಡು ಬಂದು ಮಾತಾಡ್ಸಿದ್ನು. ಮಾತಾಡಿಬಿಟ್ಟು ಈಗ ಅದು ಗೊತ್ತಿಲ್ಲ ಸರ್. ಯಾವಾಗ ಯಾವ ಮಾಹಿತಿ ನಂಗೆ ಗೊತ್ತಿಲ್ಲ. ಏನಿಲ್ಲ ಇಲ್ಲ 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 ಅದೆಲ್ಲ ಅಂಥದ್ದೇನಿಲ್ಲ. ಲವ್ ಮಾಡಿದ್ದೀನಿ ಅಂತ ಹೇಳೋದು ಅದು ನಂಗೆ ಗೊತ್ತಿಲ್ಲಲ್ಲ. 24 ವರ್ಷ ಆಗಿದೆ. 34 ಏನೋ ಆಗಿದೆ. 33-34 ಅಷ್ಟೇ. ಅಲ್ಲ ನಿನ್ನೆ ಎಲ್ಲ ಯಾವುದೋ ಒಂದು ಹುಡುಗಿನ ಲವ್ ಮಾಡಿದ್ದು ಸೊ ಗೊತ್ತಿಲ್ಲ ಸರ್. ಇಲ್ಲ ಗೊತ್ತಾಯಿಲ್ಲ ನನಗೆ. ಅದು ಏನು ವಿಚಾರನೂ ಗೊತ್ತಿಲ್ಲ. ನಿಮ್ಮ ಮನೆಯವ್ರು ಬಂದಿದ್ರು, ಅವ್ರ ತಾಯಿ ಬಂದು ಎಲ್ಲ ಈಗ ಮಾತಾಡೋಲ್ಲ ನಮ್ಮ ಹೆಸರು ಅವತ್ತೇ ಮಾತಾಡೋದು. ನಮ್ಗೆ ಏನು ವಿಷಯನೂ ನಮ್ಗೆ ಗೊತ್ತಿಲ್ಲ. ಯಾಕೆ ಮಾಡ್ಕೊಂಡ ಗೊತ್ತಿಲ್ಲ ಸರ್ ನನಗೆ. ಹಾಸ್ಪಿಟ್ಲಲ್ಲಿ ಏನು ಮಾಡ್ಕೊಂಡ್ರೆ ಬೆಳಗ್ಗೆ ಹೋಗ್ಬಿಟ್ಟಿದ್ದು, ಮಗ ಹೋಗ್ಬಿಟ್ಟಿದ್ದ. ಅಷ್ಟು ಬಿಟ್ಟರೆ ಮುಂದಿನ ಕತೆ ಏನು ಗೊತ್ತಿಲ್ಲ, ಹಿಂದಿನ ಕತೆನೂ ಗೊತ್ತಿಲ್ಲ. ನಿಮಗೆ ಎಷ್ಟು ಜನ ಮಕ್ಕಳು? ಒಬ್ಬೇ ಗಂಡು ಮಗನು, ಒಬ್ಬನೇ ಗಂಡು ಮಗು. ಇನ್ನು ದೊಡ್ಡವನು, ಇನ್ನು ಚಿಕ್ಕ ಹುಡುಗಿ ಯಶ್ಮಿ ಅಂತ ಹೇಳ್ಬಿಟ್ಟು ಮದುವೆ ಆಗಿದೆ. ಇವನಿಗೆ ಮದುವೆ ಆಗಿದ್ದು ಏನಿಲ್ಲ. ನಿನ್ನೆ ಸಬ್ ರಿಜಿಸ್ಟ್ರಲ್ಲಿ ಮದುವೆ ಆಗಿದ್ದಾರೆ, ಅದೆಲ್ಲ ಹೇಳಿದ್ದಾರೆ. ಅದು ನಂಗೆ ಗೊತ್ತಿಲ್ಲ. ಯಾಕಂದರೆ ಏನು ವಿಷಯ ನಂಗೆ ಗೊತ್ತಿಲ್ಲ. ಯಾಕಂದರೆ ನಾನು ನೋಡಿ ನಂಗೆ ಗೊತ್ತಾಗಿ ಹೇಳ್ತಾ ಇದ್ದೆ. ನಿಮ್ಮ ಹತ್ರನೂ ಹೇಳಿಲ್ಲ. ನಿಮ್ಗೆ ಗೊತ್ತೇ ಇಲ್ಲ? ನಮ್ಗೆ ಗೊತ್ತೇನೇ ಇಲ್ಲ ಸರ್. ಸಾಲ ಅಂದರೆ ಅವನು ಏನು ಮಾಡ್ತಾಯಿದ್ದಾನೋ ಏನಿಲ್ಲ, ಅಮೌಂಟ್ ಲೆಕ್ಕಾಚಾರ ಕೂಡ ನಂಗೆ ಗೊತ್ತಿಲ್ಲ. ನಿಮ್ಮನ್ನೆಲ್ಲ ಸರ್ ಅವರೇ ನೋಡ್ಕೊತಾರೆ? ಎಲ್ಲ ನೋಡ್ಕೊಡ್ತಾಯಿದ್ದು. ನಾನು ಖರ್ಚಿಗೆ ನಾನು ಕೂಲಿ ಮಾಡ್ಕೊಳ್ತೀನಿ. ನಾನು ಖರ್ಚು ಮಾಡ್ಕೊಂಡು ಆರಾಮ ನಮ್ಮ ಮನೆಗೆ ಬರ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಮನೆಯಲ್ಲೂ ಗಲಾಟೆಗಳಿಲ್ಲ. ನೀವು ಮದುವೆಗೆ ನೋಡ್ತಾ ಇದ್ರಾ ಹೆಂಗೆ? ಯಾರು? ಮಗನಿಗೆ ನಾನು 4 ವರ್ಷದಿಂದ ಹೇಳ್ತಾ ಇದ್ದೀನಿ ಮದುವೆ ಮಾಡ್ತೀನಪ್ಪ ಅಂತ. ಅಪ್ಪ ಮನೆ ಕಟ್ತಾ ಇದ್ದೀನಿ, ಮನೆ ಮುಗಿದೋದ್ಮೇಲೆ ನಾನು ಮಾಡ್ಕೊಳ್ತೀನಿ ಅಂತ. ಇನ್ನು ಆ ಮಾತೇನು ಮಾಡಲಿ, ನಾನೇನು ಮಾಡಲಿ ಸರ್? ಆಯ್ತಪ್ಪ, ಮನೆ ಕಟ್ತಾಯಿರು. ಮನೆ ಕಟ್ತಾ ಇದ್ದೀವಿ. ಮನೆ ನಿಲ್ಸಾಕಿ ಇನ್ನೇನು 1 ವರ್ಷ ಆಯಿತು. ಎಲ್ಲ ಸಿಮೆಂಟ್ ಮೂಟೆಗಳು, ಕಂಬಿ ಎಲ್ಲ ಹಾಳಾಗೋಯ್ತು. ಏನಪ್ಪ ಅಂದರೆ ನಿಂಗೆ ಗೊತ್ತಿಲ್ಲರಪ್ಪ ನಾನು ಕಟ್ತೀನಿ ಅಂತ. ಇನ್ನು ಕಟ್ಟೋದು ಇವಾಗ ನೋಡಿದ್ರೆ ಹಿಂಗೆ ಮಾಡ್ಕೊಡೋದು. ಸರ್ ಗೊತ್ತಿಲ್ಲ ಸರ್. ಗ್ಲಾಸ್ ಹೊಡ್ತೀನಿ. ಗ್ಲಾಸೆಲ್ಲ ಪೀಸ್ ಮಾಡವನೆ, ಎಣ್ಣೆ ತಗೊಂಡವನೆ, ಕಬಾಬ್ ತಗೊಂಡವನೆ, ಮೊಬೈಲ್ ಇದು ಸಿಮ್ಮು ಮುರಿದಾಕ್ಯವನೆ. ಅಷ್ಟು ಮಾತ್ರ ನೋಡ್ಕೊಂಡು ಮುರಿದಾಕ್ಯವನೆ. ನಮ್ಗೆ ಗೊತ್ತಿಲ್ವೇ, ಇವಾಗ ತಾನು ಬಂದಿದ್ದು. ನಾನು ಗೊತ್ತಿದ್ರೆ ಹೇಳ್ಬೋದಾಗಿತ್ತು. ಗೊತ್ತಿಲ್ಲ ಸರ್. ಅವರು ಹುಡುಕ್ ಹೋಗ್ತಾ ಇದ್ದಾರೆ. ಸರಿ.